ಬ್ಯೂಟಿಫುಲ್ ವ್ಯೂ ಗುರು. ಗೋ ಕಾರ್ಟಿಂಗ್ ಚೆನ್ನಾಗಿತ್ತು ಗುರು. ವೀಲ್ಸ್ ಎಲ್ಲ ಓವರ್ನ್ ಔಟ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಸಕ್ಕತ್ತಾಗಿದೆ ಟ್ರ್ಯಾಕ್ ಮಾತ್ರ. ಒಳ್ಳೆ 10 ಲ್ಯಾಪ್ಸ್ ಕೊಡ್ತಾರೆ. 699 ಪ್ಲಸ್ ಟ್ಯಾಕ್ಸಸ್ ಗುರು, ಮರಿಬೇಡಿ. 699 ಮಾತ್ರ ಅಲ್ಲ, 699 ಪ್ಲಸ್ ಟ್ಯಾಕ್ಸಸ್. ಸೊ 825 ಆಯಿತು ನನಗೆ. ಸೊ ವೀಕ್ ಡೇಸಲ್ಲಿ 399 ಪ್ಲಸ್ ಟ್ಯಾಕ್ಸಸ್, ವೀಕೆಂಡ್ಸಲ್ಲಿ 699 ಪ್ಲಸ್ ಟ್ಯಾಕ್ಸಸ್. ಅದು ಏನು ಡೀಟೇಲ್ಸ್ ಇದೆ ಆ ಫೋಟೋ ನಾನು ನಿಮ್ಮ ಕೆಳಗಡೆ ಹಾಕ್ತೀನಿ, ವೀಡಿಯೋ ಒಂದು ಹಾಕ್ತೀನಿ ನಿಮಗೆ. ಇದು ಅರ್ಧ ಸರ್ಕ್ಯೂಟ್ ಮಾತ್ರ, ಇನ್ನು ಮಿಕ್ಕಿದ ಈ ಕಡೆ ಸ್ವಲ್ಪ ಸರ್ಕ್ಯೂಟ್ ಇದೆ. ಅದು ಫುಲ್ ಟ್ರ್ಯಾಕ್ ಓಡ್ಸೋಕ್ಕೆ ಅವೈಲಬಲ್ ಇಲ್ಲ. ಬರೀ ಇಷ್ಟು ಮಾತ್ರ ಗೋ ಕಾರ್ಟಿಂಗ್ಗೆ. ಇದೆಲ್ಲ ಬೈಕ್ ಮತ್ತು ಬೇರೆ ಈವೆಂಟ್ಸ್ಗೆ ಅವೈಲಬಲ್ ಇದೆ. ಓಕೆ, ಕ್ವೆಶನ್ ಆನ್ಸರ್ ಮಾಡೋದಕ್ಕೆ ಹಳೆ ಕ್ವೆಶನ್. ಸೊ NX 500 ನೆಗೆಟಿವ್ಸ್ ಏನೇನು? ಆಫ್ ರೋಡಿಂಗ್ ಕೇಪಬಿಲಿಟಿ ಇಲ್ಲ ಗುರು, ಅದೊಂದು ನೆಗೆಟಿವು. ಅದಾದಮೇಲೆ ಪ್ರೊಟೆಕ್ಷನ್ನೇ ಇಲ್ಲ. ನಿಮಗೆ ಆಯಿಲ್ ಫಿಲ್ಟರ್ ಇದೆ. ಅದಾದಮೇಲೆ ಕೆಳಗಡೆ ಚಾರ್ಸಿ ಅಲ್ಲೆಲ್ಲೋ ಪ್ರೊಟೆಕ್ಷನ್ನೇ ಇಲ್ಲ. ಅದು ತುಂಬ ನೇಕೆಡ್ ಇದೆ ಅಲ್ಲಿ ಕೆಳಗಡೆ. ಗಾಡಿ ಹೈ ಸ್ಪೀಡಲ್ಲಿ ಎಲ್ಲಾದರೂ ನಿಮಗೆ ಹಳ್ಳ ದಿಣ್ಣೆಗಳು ಬಂತು ಅಂದರೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಗುರು. ಅನ್ಸೆಟ್ಲಿಂಗ್ ಇದೆ ಅದು. ಎಷ್ಟು ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೋ ಅಲ್ಲೆಲ್ಲ ಹಂಗೆ ನಿಮ್ಮ ಗಾಡಿ ಬಿಸಾಕತ್ತೆ ನಿಮ್ಮನ್ನು. ಅಷ್ಟಿದೆ. ಸಸ್ಪೆನ್ಷನ್ ಸ್ಮೂತ್ ಇರೋದ್ರಿಂದ ಅದೊಂದು ನೆಗೆಟಿವ್ ಆಗುತ್ತೆ ಗುರು. ನಿಮಗೆ ಕಂಟ್ರೋಲ್ ಸಿಗೋಲ್ಲ ಗಾಡಿ. ಅಂದರೆ ಯಾವ ಥರ ಹೇಳ್ತೀನಿ ಕಂಟ್ರೋಲ್ ಸಿಗೋಲ್ಲ ಅಂದರೆ, ಈ ಸ್ಪೀಡ್ ಬಂಪ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಗಾಡಿ ಹ್ಯಾಂಡಲಿಂದ ಮೂಮೆಂಟ್ ಜಾಸ್ತಿ ಫ್ರಿಕ್ಷನ್ ತೊಗೊಳತ್ತೆ. ಸೆಟ್ಲಿಂಗ್ ಇಲ್ಲ ಅಂದರೆ ನೀಟಾಗಿ ಸ್ಟಿಫ್ ಆಗಿರೋದಿಲ್ಲ ಆ ಜಾಗದಲ್ಲಿ. ಮತ್ತು ಹೈ ಸ್ಪೀಡ್ಸಲ್ಲಿ ಮಾತ್ರ ಇದು, ಲೋ ಸ್ಪೀಡಲ್ಲ. ಮೀಡಿಯಮ್ ನೀವು 80-100 ಹೋಗದೆ ಏನೂ ಪ್ರಾಬ್ಲಮ್ ಇಲ್ಲ. 150-160 ನೀವು ಕ್ರೂಸ್ ಮಾಡಬೇಕಾದ್ರೆ ಸಡನ್ನಾಗಿ ಹಳ್ಳದಿನ್ನೇ ಬಂತು ಸ್ವಲ್ಪ ಹ್ಯಾಂಡ್ಲಿಂಗ್ ಕಷ್ಟ ಆಗುತ್ತೆ. ಅದು ಅಂದ್ಬಿಟ್ಟು ಏನೋ ತುಂಬ ನೆಗೆಟಿವ್ ಅಲ್ಲ, ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ. ನೆಗೆಟಿವ್ಸ್ ಇನ್ನೊಂದು ಪ್ರೈಸ್ಗಳು ಭಯಂಕರ ನೆಗೆಟಿವ್ ಆಗುತ್ತೆ ಇಂಡಿಯನ್ ಮೈಂಡ್ಸೆಟ್ಟಿಗೆ. ಆಮೇಲೆ ಸ್ವಿಚಬಲ್ ABS ಇಲ್ಲ, ಅದೊಂದು. ಸೊ ಇದು ABS ಯಾವಾಗೂ ಆನಲ್ಲಿರುತ್ತೆ. ಸೊ ಸ್ವಿಚಬಲ್ ಇಲ್ಲ ABS, ಇದು ಅದೊಂದು ನೆಗೆಟಿವ್ ಆಗುತ್ತೆ ನಿಮಗೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಸ್ವಿಚಬಲ್ ಇದೆ ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದಾಗೆ. ಸೊ ಹಿಮಾಲಯನ್ದು ಪಾಸಿಟಿವ್ಸು ನೆಗೆಟಿವ್ಸ್ ಎರಡು ಹೇಳ್ಬಿಡ್ತೀನಿ. ಪಾಸಿಟಿವ್ಸ್ ಏನಂದರೆ ಟೈರ್ಸು 21 ಇಂಚ್ ಫ್ರಂಟ್ ಇದೆ, 17 ಇಂಚ್ ರೇರ್ ಇದೆ. ಆಮೇಲೆ ಪ್ಯೂರ್ಲಿ ಆಫ್ ರೋಡಿಂಗ್ ಕೇಪಬಲ್ ಇರೋಂಥ ಗಾಡಿ, ಕಂಪ್ಲೀಟ್ ಆಫ್ ರೋಡ್ ರೆಡಿ ಗಾಡಿ ಇದೆ. ಆಮೇಲೆ ಇದು 4000 7000 RPM ಸಖತ್ತಾಗೆ ಆಟ ಆಡ್ಬೋದು ಇವ್ರ ಗಾಡೀಲಿ. ಆ ರೇಂಜಲ್ಲಿ ಮಾತ್ರ ಗಾಡಿ ಸ್ಮೂತಾಗಿ ಬಟ್ರಿ ಸ್ಮೂತ್ ಸಕ್ಕತ್ತಾಗಿದೆ ಗಾಡಿ. ಮತ್ತು 4000 to 7000 RPM. ಹೋಂಡಾ ಕಂಪೇರ್ ಮಾಡಿದ್ರೆ ಟಾರ್ಕು 1000ಗೆ ಕಿಕ್ಕಿನ್ ಆಗುತ್ತೆ ಹಿಮಾಲಯನಲ್ಲಿ, ಬಟ್ ಹೋಂಡಾದಲ್ಲಿ 2000 ಕಿಕ್ಕಿನ್ ಆಗುತ್ತೆ. ಸೊ ಬಟ್ ಅದೇ ಟಾರ್ಕ್ 2000 ಸ್ಟಾರ್ಟ್ ಆದ್ರೂ ಹೋಂಡಾದಲ್ಲಿ ಸ್ಟೇ ಲೈಕ್ ಎಲ್ಲೂ ನಿಮಗೆ ಡ್ರಾಪ್ ಆಗೋ ಚಾನ್ಸಸ್ಸೇ ಇಲ್ಲ. ನಿಮಗೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಹೈ ಎಂಡ್ ಟಾರ್ಕ್ ಕೂಡ, ಹೈ ಎಂಡ್ ಸ್ಪೀಡ್ಸಲ್ಲೂ ಕೂಡ ಟಾರ್ಕ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಹಿಮಾಲಯನಲ್ಲಿ ಏನಂದರೆ 1000 ಕೊಡುತ್ತೆ, ಅದಾದಮೇಲೆ ಮತ್ತೆ ಡ್ರಾಪ್ ಆಗುತ್ತೆ. ಮತ್ತು 4000 to 7000 ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಅದಾದಮೇಲೆ ಮತ್ತೆ ಡ್ರಾಪ್ ಆಗುತ್ತೆ. ತುಂಬ ವೇರಿಯಬಲ್ ಇದೆ ಗುರು ಪರ್ಫಾರ್ಮೆನ್ಸಲ್ಲಿ. 230 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹೋಂಡಾದಲ್ಲಿ 180 mm ಇದೆ, ಇದರಲ್ಲಿ ಅಡಿಷ್ನಲ್ 50 mm ಇದೆ. 230 mm ಗ್ರೌಂಡ್ ಕ್ಲಿಯರೆನ್ಸ್ ವಿಚ್ ಇಸ್ ಪ್ರಿಟಿ ಗುಡ್. 14 Nm ಟಾರ್ಕ್ ಇದೆ, 40 ಹಾರ್ಸ್ ಪವರ್ ಇದೆ. ಫಸ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗುರು, ಒಳ್ಳೆ ಸ್ಟಾರ್ಟ್ ಅಂದ್ಕೊತೀನಿ 450ಗೆ. ಅದಾದಮೇಲೆ ನಿಂತ್ಕೊಂಡು ಓಡಿಸೋಕ್ಕೆ ಗಾಡಿ ಸೂಪರಾಗಿದೆ ಗುರು. ಹಿಮಾಲಯನ ಆಫ್ ರೋಡ್ ಮಾಡಬೇಕಾದ್ರೆ ನೀವು ನಿಂತ್ಕೊಂಡು ಓಡಿಸಿದ್ರೆ ಕರೆಕ್ಟಾಗಿದೆ. ಕಂಫರ್ಟಬಲ್ ಪೊಸಿಷನಲ್ಲಿ ನಿಂತ್ಕೊತೀರಾ. ಥ್ರಾಟಲ್ ಕೂಡ ಕೈಗೆ ನೀಟಾಗಿ ಸಿಗುತ್ತೆ. ಆಮೇಲೆ ಹ್ಯಾಂಡ್ಲಿಂಗ್ ಇದು ಕೂಡ ಸೂಪರಾಗಿದೆ, ಸ್ಮೂತಾಗಿದೆ. ರಫ್ ಟೆರೇನ್ನ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡುತ್ತೆ. ಸಸ್ಪೆನ್ಷನ್ ಕೂಡ ಸಖತ್ ಬ್ಯಾಲೆನ್ಸ್ಡ್ ಇದೆ. ನಾನು ತುಂಬ ಸ್ಟಿಫ್ ಅಂತ ಹೇಳೋಲ್ಲ, ತುಂಬ ಸಾಫ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ಯಾಲೆನ್ಸ್ಡ್ ಇದೆ. ಆಫ್ ರೋಡಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಟಾರ್ ಮಾರ್ಕಿಗೆ ಎಷ್ಟಿದೆಯೋ ಅಷ್ಟು. ಅನ್ಲೈಕ್ ಹೋಂಡಾ ಕಂಪ್ಲೀಟ್ಲಿ ಟಾರ್ ಮಾರ್ಕ್ ಅಂತ ಮಾಡಿರೋ ಗಾಡಿ. ಸೊ ಆಫ್ ರೋಡಿಂಗ್ ಕೇಪಬಲ್ ತುಂಬ ಮೈನ್ಯೂಟ್ ಇದೆ. ಬಟ್ ಆನ್ ರೋಡು ಹೋಂಡಾ ಮೀನ್ ಅದನ್ನು ಬೀಟ್ ಮಾಡೋಕ್ಕಾಗೋದೇ ಇಲ್ಲ. ಸೂಪರಾಗಿದೆ ಹೋಂಡಾ. ಬಟ್ ಇದು ಬ್ಯಾಲೆನ್ಸ್ಡ್ ಆಗಿದೆ. ಆಫ್ ರೋಡ್ ಆನ್ ರೋಡ್ ಎರಡೂ ಬ್ಯಾಲೆನ್ಸ್ಡ್ ಆಗಿದೆ ಹಿಮಾಲಯನಲ್ಲಿ. ಸ್ವಿಚಬಲ್ ABS ಇದೆ ಗುರು. ಮೇಯ್ನ್ ಅಡ್ವಾಂಟೇಜು, ಮೇಯ್ನ್ ಪಾಸಿಟಿವ್ ಇರೋದೇ ಪ್ರೈಸ್ ಗುರು. ಪ್ರೈಸ್ ನಿಮಗೆ 4 ಲಕ್ಷದಲ್ಲಿ ಒಳ್ಳೆ ಗಾಡಿ ಬರುತ್ತೆ. 450 ಚೆನ್ನಾಗಿದೆ ಗಾಡಿ. ನಾನು ಹೇಳ್ತಿರೋದು ಗಾಡಿ, ಹೊಸ ಗಾಡಿ. ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸು ಇನ್ನೂ ಬೆಟರ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಕೇಟರ್ ಮಾಡ್ಬೋದು. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ರಾಯಲ್ ಎನ್ಫೀಲ್ಡ್ ಬಿಲ್ಡ್ ಕ್ವಾಲಿಟಿ ಇನ್ನೂ ಅವ್ರು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ದೇ ಲ್ಯಾಕಿಂಗ್ ಸಮಥಿಂಗ್. ದೇ ನೀಡ್ ಸಮ್ ಗುಡ್ ಟೆಕ್ನಿಷಿಯನ್ಸ್ ಇನ್ ಲೈಕ್ ಬಿಲ್ಡ್ ಕ್ವಾಲಿಟಿ. ಒಳ್ಳೆ ಟೆಕ್ನಿಷಿಯನ್ಸ್ ತರಬೇಕು ಅವರು. ಇನ್ನೂ ಎಷ್ಟು ವರ್ಷ ಇದೇ ರೀಸನ್ಸ್ಗೆ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ. ಟೆಕ್ನಾಲಜಿ ವೈಸು ಎಲ್ಲನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಲೋ ಕಾಸ್ಟಲ್ಲಿ ಗಾಡಿ ಬಿಡ್ತಿದ್ದಾರೆ. ಅದೇ ಜೊತೆ ಸ್ವಲ್ಪ ರಿಲಯಬಿಲಿಟಿನೂ ಕೊಡ್ಬೋದು. ಇಂಜಿನ್ ಏನು ಅಷ್ಟೊಂದೇನು ಸೂಪರ್ ಇಂಜಿನ್ ಅಂತ ಏನಿಲ್ಲ, ಒಳ್ಳೆ ಟ್ರೈ ಆದರೆ. ಇಂಜಿನ್ ಲೈವ್ಲಿ ಇಲ್ಲ ಗುರು, ಮಜಾ ಇಲ್ಲ. ಇಂಜಿನ್ನು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು. ಸಿಂಗಲ್ ಸಿಲಿಂಡರ್ ಅದರಿಂದ ಮಜಾನೇ ಇಲ್ಲ. ಹೋಂಡಾ ಓಡ್ಸೋಕ್ಕೆ ಏನು ಮಜಾ ಇದೆ ಗೊತ್ತಾ? ಆ ಥ್ರಾಟಲ್ ರೆಸ್ಪಾನ್ಸ್ ಅದು ಸೆಕ್ಸಿ ಇದೆ, ಸೂಪರಾಗಿದೆ. ಜಾಯ್ಸ್ಟಿಕ್ಸು, ಸ್ವಿಚ್ಗಳು, ಅದು ಯಾವುದು ಕ್ವಾಲಿಟಿನೇ ಚೆನ್ನಾಗಿಲ್ಲ. ಕ್ವಾಲಿಟಿ ಮೇಲೆ ಇನ್ನೂ ಇಂಪ್ರೂವ್ ಮಾಡ್ಬೋದು ಅವರು.
ಫ್ಲಿಕ್ಕಬಲ್ ಇಲ್ಲ, ಸಿಂಗಲ್ ಡಿಸ್ಕು, ರಿಲಯಬಿಲಿಟಿ ಇರಲ್ಲ. ಸಿಂಗಲ್ ಡಿಸ್ಕಲ್ಲಿ ಸ್ಟಾಪಿಂಗ್ ತುಂಬ ಸ್ಲೋ ಇದೆ. ಗೇರ್ ಶಿಫ್ಟಿಂಗ್ ಅಷ್ಟು ಚೆನ್ನಾಗಿಲ್ಲ ಗುರು. ಸಿಟಿ ರೈಡ್ಸ್ಗೆ ತುಂಬ ಕಷ್ಟ. ಸಿಟಿ ರೈಡ್ಸ್ಗಾಗಲಿ ಸ್ಟ್ರೀಟ್ ರೈಡ್ಸ್ಗಾಗಲಿ ತುಂಬ ಬೇಗ ಇಂಜಿನ್ ಹೀಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಾಗೆ ಗೇರ್ದೇ ಪ್ರಾಬ್ಲಮ್ ಗುರು. ಅದೊಂದು ಸ್ವಲ್ಪ ಸರಿ ಮಾಡ್ಕೋಬೇಕು. ಸುಮಾರು ವಿಷಯಗಳಲ್ಲಿ ವರ್ಕ್ ಮಾಡಬೇಕು. ಇಂಜಿನ್, ಡಿಸ್ಕ್ ಬ್ರೇಕ್ಸು, ಬಾಡಿಗೆ ಸಖತ್ತಾಗಿದೆ. ಗಾಡಿ ಡಿಸೈನ್ ಚೆನ್ನಾಗಿದೆ. ಡಿಸೈನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಗೊತ್ತಿರೋಂಗೆ ಪ್ರಿಟಿ ಡೀಸೆಂಟ್ ಇದೆ. ಸ್ಪೋಕ್ ಟೈರ್ಸ್ ಕೊಟ್ಟಿದ್ದಾರೆ. NX500 ಅಲಾಯ್ ವೀಲ್ಸ್ ಇದೆ, ಇದ್ರಲ್ಲಿ ಸ್ಪೋಕ್ ವೀಲ್ಸ್ ಇದೆ. ಓಕೆ, ಆಫ್ ರೋಡಿಂಗ್ ಇರೋದ್ರಿಂದ ಸ್ಪೋಕ್ ವೀಲ್ಸ್ ಓಕೆ. ಅದ್ರ ಜೊತೆಗೆ ಅಡಿಷ್ನಲ್ ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸ್ ಬೇಕು ಅಂತ ಹೇಳಿದ್ರೆ ಅಡಿಷ್ನಲ್ ನಿಮ್ಗೆ ಒಂದು 50,000 ಅಷ್ಟೇ ಖರ್ಚಾಗುತ್ತೆ. ವರ್ತಿಲ್ಲ ಗುರು, ಅಷ್ಟೆಲ್ಲ ಖರ್ಚು ಮಾಡಿ ನೀವು ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋಕ್ಕೆ ವರ್ತಿದ್ದರೆ ಡೆಫಿನೆಟ್ಲಿ ಹೇಳ್ಬೋದು. ಐ ವುಡ್ ಸಜೆಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಐ ಥಿಂಕ್ ಹಾಕ್ಸ್ಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಅನ್ಸ್ಬೋದು ಗಾಡಿನ. ಬಟ್ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಿರೋ ಕಾರಣ ಏನು ಹಾಕ್ಸಿದ್ರು ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಲೈವ್ಲಿ ಇಲ್ಲ ಗಾಡಿ, ಮಜಾ ಇಲ್ಲ ಗಾಡಿ. ನನ್ನ ಪರ್ಸ್ಪೆಕ್ಟಿವ್ ಇದು. ಸೊ ಕೊನೆಯದಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಗುರು ಯಾವ ಗಾಡಿನೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ದಟ್ ನಾನು ಏನು ಹೇಳ್ತೀನಿ, ಇದನ್ನೆಲ್ಲ ವರ್ಕ್ ಮಾಡೋ ವಿಷಯಗಳನ್ನ ನಾನು ಹೇಳ್ತಿದ್ದೀನಿ. ಎಲ್ಲ ಇಂಪ್ರೂವ್ ಮಾಡ್ಬೋದಿತ್ತು. ಬಿಕಾಸ್ ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ, ಇವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ನನ್ನ ಇಂಟೆನ್ಷನ್ ಅಷ್ಟೇ ಆಗಿರುತ್ತೆ. ರಾಯಲ್ ಎನ್ಫೀಲ್ಡ್ ಸುಮಾರು ಸಲ ಫೇಲ್ ಆಗಿದೆ ಗುರು. ಸುಮಾರು ಗಾಡಿಗಳಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆಗಿದೆ. ಸರ್ವೀಸಲ್ಲಾಗಲಿ, ಕ್ವಾಲಿಟಿ ಆಫ್ ದ ಗಾಡಿ ಎಲ್ಲದರಲ್ಲೂ ಫೇಲ್ ಆಗಿದೆ. ಇನ್ನೂ ಚೆನ್ನಾಗಿ ಮಾಡ್ಬೋದು ಗುರು. ಏನು ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ. ಪ್ರೈಸ್ ರೇಂಜ್ ಕಮ್ಮಿ ಇಡ್ತಾರೆ ಅಂದ್ಬಿಟ್ಟು ಕ್ವಾಲಿಟಿ ಕಮ್ಮಿ ಕೊಡಬಾರ್ದಲ್ಲ. ಅದು ಸ್ವಲ್ಪ ಪ್ರೈಸಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಕ್ವಾಲಿಟಿನೂ ಚೆನ್ನಾಗಿ ಮಾಡಿದ್ರೆ ಇಂಡಿಯನ್ ಗಾಡಿಗಳಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಫಾರಿನ್ ಕಂಟ್ರೀಸಲ್ಲಿ ಇದಕ್ಕೆ ಲೈಕ್ ಡಿಮ್ಯಾಂಡ್ ಬರ್ಬೋದೇನೋ. ಈ ಥರ ಆದಾಗ ಚೆನ್ನಾಗಿರುತ್ತಲ್ವಾ. ನಮಗೂ ಒಂದು ಒಳ್ಳೆ ಇಂಡಿಯನ್ ಮೇಡ್ ಗಾಡಿಗಳು ಚೆನ್ನಾಗಿದ್ದಾವೆ, ಬಿಲ್ಡ್ ಕ್ವಾಲಿಟಿ ಅಂತ ಅಪ್ರಿಸಿಯೇಷನ್ ಸಿಗುತ್ತೆ. ಯಾವಾಗ ನಾವು ಅಪ್ರಿಷಿಯೇಟ್ ಮಾಡೋದು ನಮ್ಮ ಗಾಡಿಗಳು ಈ ಥರ ಹೋಂಡಾ ಥರ, ಸುಜುಕಿ ಥರ, ಯಮಹಾ ಥರ ಅಥವಾ ಡುಕಾಟಿ, ಟ್ರಯಂಫು ಈ ಥರ ಗಾಡಿಗಳನ್ನ ನಾವು ಯಾವಾಗ ನಮ್ಮ ಗಾಡಿಗಳನ್ನ ಆ ಗಾಡಿಗಳ ಜೊತೆ ಕಂಪೇರ್ ಮಾಡೋದು? ಲೈಕ್ ಇಟ್ಸ್ ಸೋ ಫಾರ್. ನಾನು ಹೇಳಿದಾಗೆ 5 to 10 years ಬಿಹೈಂಡ್ ಇದೀವಿ ಇದೆಲ್ಲ ಟೆಕ್ನಾಲಜಿ, ಇವ್ರ ಬಿಲ್ಡ್ ಕ್ವಾಲಿಟಿ, ಇವ್ರ ಎಕ್ಸ್ಪೀರಿಯೆನ್ಸು, ಈ ಥರ ಎಲ್ಲ ಹಿಂದೆಗಡೆ ಇದೀವಿ ನಾವು. ಸೊ ಇದನ್ನು ಬೆಟರ್ ಮಾಡೋದು ಈ ವಿಡಿಯೋನ ಮೇನ್ ಪರ್ಸ್ಪೆಕ್ಟಿವ್. ಅದು ಬಿಟ್ಟು ನೆಗೆಟಿವ್ ಅಂತ ಏನು ಹೇಳೋದು. ಬಿಕಾಸ್ ಎಲ್ಲರದ್ದು ಡ್ರೀಮ್ ಇರುತ್ತೆ ಗುರು. ಯಾವ ಗಾಡಿ, ನಾನು ಫಾರ್ ಎಕ್ಸಾಂಪಲ್ ನನ್ನ ಡ್ರೀಮ್ ಇದ್ದಿದ್ದು ಒಂದು ಗಾಡಿ ತೊಗೊಳಕ್ಕೆ. ನಾನು ಈಗ ತೊಗೊಂಡಿದ್ದೀನಿ. ನನಗೆ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಅದೇ ಥರ ಎಲ್ಲರಿಗೂ ಇವಾಗ ನನಗೆ ಸ್ವಲ್ಪ ಫ್ರೆಂಡ್ಸ್ ಹೇಳ್ತಾರೆ, ಹಿಮಾಲಯ ನಂಗೆ ಸಖತ್ ಇಷ್ಟ ಆಯಿತು ಗುರು, ಗಾಡಿ ಸಕ್ಕತ್ತಾಗಿದೆ, ಈ ಥರ ಎಲ್ಲ ಹೇಳ್ತಾರೆ. ಸೊ ಎಲ್ಲರದ್ದು ಒಂದು ಡ್ರೀಮ್ ಆಗಿರುತ್ತೆ ಗಾಡಿ. ಬಟ್ ನಿಮ್ಮ ಒಂದು ನೆಗ್ಲಿಜೆನ್ಸಿಂದ, ನಿಮ್ಮ ಒಂದು ಮೈಂಡ್ ಸೆಟ್ಟಿಂದ ಸುಮಾರು ಜನ ಡ್ರೀಮ್ಸ್ ಹಾಳಾಗೋಗುತ್ತೆ. ಅದು ಮಾಡಬೇಕು. ನನ್ನ ಸಜೆಷನ್ ಏನು ಅಂದರೆ, ಆದಷ್ಟು ರಾಯಲ್ ಎನ್ಫೀಲ್ಡ್ಗೆ ಇಷ್ಟು ವರ್ಷ ಮಾರ್ಕೆಟಲ್ಲಿದ್ದೀರ, ಇಷ್ಟು ಜನ, ಇಷ್ಟು ಫೀಡ್ಬ್ಯಾಕ್ಸ್ ಇದೆ, ಇಷ್ಟು ನಿಮ್ಗೆ ಲೈವ್ ಆಗಿ ಫೀಡ್ಬ್ಯಾಕ್ಸ್ ಇದೆ ಎಲ್ಲದಕ್ಕೂ. ಆ ಫೀಡ್ಬ್ಯಾಕ್ಸ್ ಮೇಲೆ ವರ್ಕ್ ಮಾಡಿ. ಇನ್ನೂ ಚೆನ್ನಾಗಿ ಗಾಡಿಗಳನ್ನ ಬಿಡಿ. ಈ ಮೆಟಲ್ ಪಾರ್ಟ್ಸು ಎಲ್ಲರೂ ಹಂಗ್ಸೋ ಹಾಗೆ, ಅವ್ರ ಹಂಗ್ಸೋದಲ್ಲಿ ತಪ್ಪೇ ಇಲ್ಲ ಅನಿಸುತ್ತೆ. ಈಗ ನಾನು ನೋಡಿದ್ರೆ ಸುಮಾರು ಕಂಪ್ಲೇಂಟ್ಸ್ಗಳು ನೋಡಿದ್ರೆ ಹಂಗ್ಸೋದಲ್ಲಿ ತಪ್ಪಿಲ್ಲ ಗುರು. ನೀವು ಚೇಂಜ್ ಆಗೋವರೆಗೂ ನಾವು ಹಂಗ್ಸೋದು ನಿಲ್ಸೋಕ್ಕಾಗೋದಿಲ್ಲ. ಏನೇನೋ ತರ್ತಿದ್ದೀರಾ ಹೊಸ ಇನ್ವೆನ್ಷನ್ಸು, ಗಾಡಿಗಳು ಸೇಲ್ ಆಗ್ತಾನೇ ಇದೆ ವರ್ಷಗಳು. ಆದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು 100% ಅಂತ ರೀಚ್ ಆಗೋದು ಯಾವಾಗ ಅಂತ ಕ್ವೆಶ್ಚನ್ ಮಾರ್ಕ್. ಈ ಕ್ವೆಶ್ಚನ್ ಮಾರ್ಕ್ ಒಂದಿಗೆ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಿದ್ದೀನಿ. ಹೋಪ್ ಕಮಿಂಗ್ ಇಯರ್ಸ್ ರಾಯಲ್ ಎನ್ಫೀಲ್ಡ್ ವಿಲ್ ಆನ್ಸರ್ ಆಲ್ ದೀಸ್ ಕ್ವೆಶ್ಚನ್ಸ್. ಮೇ ಬಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಇಂಜಿನ್ಸ್, ಬೆಸ್ಟ್ ಆಫ್ ದ ಬೆಸ್ಟ್ ಟೆಕ್ನಾಲಜೀಸ್, ಫಿಟ್ಮೆಂಟ್, ಗಾಡಿ ಪಾರ್ಟ್ಸು ಎಲ್ಲ ಕ್ವಾಲಿಟಿ ಸಕ್ಕದಾಗೆ ಇಂಪ್ರೂವೈಸ್ ಆಗಿ ಸೂಪರ್ ಕ್ವಾಲಿಟಿಯಲ್ಲಿ ಬಿಡ್ತಾರೆ ಅಂತ ಇಂಪ್ರೂವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದೊಂದು ಸಜೆಷನು. ಹಾಗೆ TVS ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಿದೆ. ಹೀರೋ ಕೂಡ ತುಂಬ ಟೆಕ್ನಾಲಜೀಸಲ್ಲಿ ಇಂಪ್ರೂವೈಸ್ ಆಗ್ತಾಯಿದೆ. ಇದೇ ರೀತಿ 3 ಕಂಪ್ನಿಗಳಲ್ಲದೆ ಇನ್ನೂ ಬೇಜಾನ್ ಕಂಪ್ನಿಗಳಿದಾವೆ ನಮ್ಮ ಇಂಡಿಯನ್ ಬೈಕ್ಸ್ ಮತ್ತು ಕಾರ್. ಓಕೆ, ಈ ಒಂದು ಒಳ್ಳೆ ಮೆಸೇಜಿಂದ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ಒಂದು ನ್ಯೂ ಕಂಟೆಂಟ್ ಜೊತೆಗೆ ಸಿಗುವ. ಅಂಟಿಲ್ ದೆನ್ ಸೈನಿಂಗ್ ಆಫ್, ನಿಮ್ಮ ಪರಮಾತ್ಮ. ಬಾಯ್. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇಂಗ್ಲೀಷ್ ಕ್ಯಾಲೆಂಡರ್ ಫಾಲೋ ಮಾಡೋರು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ಕಳೆದ ವರ್ಷ ಅಂದರೆ 2025 ನಿಮ್ಮ ರೆಸಲ್ಯೂಷನಲ್ಲಿ ಏನೇನು ನೀವು ಅಚೀವ್ ಮಾಡಿದ್ರಿ, ಏನು ಮಾಡಿ, ಒಂದೊಂದು ಪಾಯಿಂಟ್ ಹೇಳಿ. ಹಾಗೆ ಯಾವೆಲ್ಲ ವಿಷಯಗಳು ಸಕ್ಸಸ್ಫುಲ್ಲು ಅಥವಾ ಅನ್ಸಕ್ಸಸ್ಫುಲ್ಲು, ಫೇಲ್ಯೂರು ಅಥವಾ ಪಾಸು ಅಥವಾ ಏನು ಸಕ್ಸಸ್ಫುಲ್ ಏನದು ಅನ್ಬೋದು, ಯಾವುದಾದ್ರೂ ವಿಷಯ ನೀವು ಟಚ್ ಮಾಡಿದ್ದೀರಾ ವಿತ್ ಫುಲ್ ಕಾನ್ಫಿಡೆನ್ಸ್, ಆ ವಿಷಯನೂ ಹೇಳಿ. ಹಾಗೆ ಬರೋ ವರ್ಷಕ್ಕೆ ಒಂದು ರೆಸಲ್ಯೂಷನ್ ನೀವು ತೊಗೊಳ್ಳೋದಾದರೆ ಸೀರಿಯಸ್ ಆಗಿ ನಾನು ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಒಂದು ರೆಸಲ್ಯೂಷನ್ ಯಾವುದು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.